ನೋಡಿ, ನಾನ್ ನಿಮ್ಗೆ 1 ವರ್ಷದಿಂದ ಹೇಳ್ತಾ ಇದ್ದೀನಿ ಬಿಜೆಪಿ ವರ್ಸಸ್ ಬಿಜೆಪಿ ನಡೀತಾ ಇದೆ ರೀ ಅಂತ. ನೀವೇ ನಂಬ್ತಾ ಇಲ್ಲ, ನಾನೇನ್ ಮಾಡಿ. ಇವಾಗ ನಾನು ನಂಬ್ತೀರಾ ನನಗೆ? ಇದು ವಿಜೇಂದ್ರ ಅವರ ಲೀಡರ್ಶಿಪ್ ಒಪ್ತಾ ಇಲ್ಲ ಯಾರು, ಅಶೋಕರ ಲೀಡರ್ಶಿಪ್ ಒಪ್ತಾ ಇಲ್ಲ ಯಾರು. ಸದನದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಸ್ವಪಕ್ಷದವರೇ ಎದ್ದು ನಿಂತು ಇವತ್ತು ಒಂಥರ ನೀವು ಲೀಡರ್ಶಿಪ್ ಕ್ವಾಲಿಟಿ ತೋರಿಸಿದೀರಾ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಸೊ ಅದಕ್ಕೆ ನಾನು ಹೇಳಿದ್ ತಾವು ಗಮನಿಸಿಲ್ಲ, ಯಾವ ರಾಜ್ಯಗಳಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥರಿದ್ದಾರೆ ಅಲ್ಲಿ ಗವರ್ನರ್ ಉಪಯೋಗ ಮಾಡ್ತಾರೆ. ರಿಪೋರ್ಟ್ ಸಲ್ಲಿಸಿ ಅಂತ ಕೊಟ್ಟು 26ನೇ ತಾರೀಕಿಗೆ 100 ಪುಟಕ್ಕಿಂತ ಹೆಚ್ಚಾಗಿ ದಾಖಲೆಗಳ ಸಮೇತ ಸರ್ಕಾರ ವರದಿ ಸಲ್ಲಿಸುತ್ತೆ. ಅಂದಿನ ಚೀಫ್ ಸೆಕ್ರೆಟರಿ ಅವರು ಮುದ್ದಂ ಹೋಗಿ ರಾಜ್ಯಪಾಲರಿಗೆ ಭೇಟಿ ಆಗ್ತಾರೆ 26th. 1 ತಾಸು 1.5 ತಾಸು ಕೂತ್ಕೊಂಡು ಏನೇನಿದೆ ರಿಪೋರ್ಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವತ್ತಿನ ದಿನಾನೇ TJ ಅಬ್ರಾಹಂ ಅನ್ನೋರು ಒಂದು ದೂರನ್ನ ದಾಖಲಿಸ್ತಾರೆ. ಸರ್ಕಾರದ ರಿಪೋರ್ಟ್ ಗಮನಿಸದೆ, ಚೀಫ್ ಸೆಕ್ರೆಟರಿ ಅವರ ಎಕ್ಸ್ಪ್ಲನೇಷನ್ ಗಮನಿಸದೆ ಒಂದು ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಆ ಶೋಕಾಸ್ ನೋಟಿಸ್ ಅಲ್ಲಿ ಏನಿದೆ ತಾವು ಗಮನಿಸಿದ್ರ? ಜುಲೈ 5ನೇದು ರೆಫರೆನ್ಸ್ ಇಲ್ಲ, ಜುಲೈ 15 ರೆಫರೆನ್ಸ್ ಇಲ್ಲ, TJ ಅಬ್ರಾಹಂ ಅವ್ರದ್ದು ರೆಫರೆನ್ಸ್ ಇದೆ. ವಿತಿನ್ 12 hours ಆಫ್ ಪರ್ಸನ್ ಕಮಿಂಗ್ ಅಂಡ್ ಕಂಪ್ಲೇನಿಂಗ್ ನೀವು ನೋಟಿಸ್ ಇಶ್ಯೂ ಮಾಡ್ತೀರಾ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಏನ್ ಉದ್ದೇಶ ನಿಮ್ದು? ಆ 100 ಪುಟ ಇದೆ, ಯಾರನ್ನ ಓದಿದ್ರ? ಪೇಜ್ ಅನ್ನ ತಿರ್ಗಿಸಿದ್ರ? ಪೇಜ್ ತಿರ್ಗಿಸ್ಕಿಂತ ಮುಂಚೆನೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂದ್ರೆ ಈ ಸ್ಕ್ರಿಪ್ಟ್ ಯಾರು ಕೊಡ್ತಾ ಇದಾರೆ ನಿಮ್ಗೆ? ಎಲ್ಲಿಂದ ಬರ್ತಾ ಇದೆ? ಸಿಂಪಲ್ ಕ್ವಶನ್ ಅಲ್ವಾ? ಅದು ಆಗಿದ್ಯೋ ಬಿಟ್ಟಿದ್ಯೋ? ನೀವು ಎಕ್ಸ್ಪ್ಲನೇಷನ್ ಕೇಳಿದೀರಾ, ಎಕ್ಸ್ಪ್ಲನೇಷನ್ ಕೊಟ್ಟಿದೀವಿ, ಎಕ್ಸ್ಪ್ಲನೇಷನ್ ಸರಿ ಇಲ್ಲ, ನೀವು ಇನ್ನ ಹೆಚ್ಚು ದಾಖಲೆಗಳು ಕೊಡಿ, ಇಲ್ಲ ನಿಮ್ದ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ, ಅದಕ್ಕೆ ನಾವು ನೋಟಿಸ್ ಇಶ್ಯೂ ಮಾಡ್ತಾ ಇದ್ವಿ, ಅದೇನೋ ಬೇರೆ ವಿಷಯ ಆಗ್ತಾ ಇತ್ತು. ನೀವು ಆ ಕಂಪ್ಲೇನೆಂಟ್ ಹೆಸರಲ್ಲಿ ವಿಚ್ ಯು ಹ್ಯಾವ್ ರಿಸೀವ್ಡ್ ನಾಟ್ ಇವನ್ 10 hours ಬ್ಯಾಕ್ ಅವ್ರ ಹೆಸರಲ್ಲಿ ನೀವು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ ಇಂಟೆನ್ಷನ್ ಏನು? ಅದು ಯಾರೇ ಇರ್ಬೋದು, ನಿಮ್ಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಆ ಕಂಪ್ಲೇಂಟ್ ಕೆಲಸನೇ ಅದು. ಇಲ್ಲೇ ನಿಮ್ಮ ಹಳದ್ ಬಸ್ಟೇ ಮಿನಿ ವಿಧಾನಸೌಧ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ 25 ಲಕ್ಷ ರೂಪಾಯಿ ಫ್ರಿವಲಸ್ ಪಿಟಿಷನ್ಗಳು ತರ್ತಾ ಇದೆಯಾ, RTI ಮಿಸ್ಯೂಸ್ ಮಾಡ್ತಾ ಇದೀರಾ ಹಂಗಿಂಗಂತ. ಹೌದಾ ಇಲ್ಲ? ಸೊ ಅಂತವ್ರ ಮೇಲೆ ನಮ್ಗೆ ಇಟ್ಕೊಂಡು ನೀವು ಮಾಡ್ತಾ ಇದ್ರಿ ಅಂದ್ರೆ ಇಟ್ ಇಸ್ ವೆರಿ ಕ್ಲಿಯರ್. ಡೈರೆಕ್ಷನ್ಸ್ ಬಂದಿದೆ ಮೇಲಿಂದ, ತೊಂದರೆ ಕೊಡ್ಬೇಕು. CBI ಆಯ್ತು, IT ಆಯ್ತು, ED ಆಯ್ತು. ವಾಲ್ಮೀಕಿ ಇದು ವಿಚಾರಣೆಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ EDದವರು ಅಂಜಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಹೆಸರು ಹೇಳಿ, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ, ನಾಗೇಂದ್ರ ಅವ್ರ ಹೆಸರು ಹೇಳಿ. ವೆರಿ ಕ್ಲಿಯರ್ಲಿ ದೇ ಟ್ರೈಂಗ್ ದಿಸ್. ಕೈಗೊಂಬೆ ಆಗಿದ್ರಲ್ಲ, ಕೈಗೊಂಬೆನೆ. ಐ ವಿಲ್ ಟೆಲ್ ಯು, PC ಆಕ್ಟ್ ನಲ್ಲಿ ಅವಾಗೇನಿತ್ತು, ಬಹಳ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಆಸ್ ಸಾಟ್ ಪ್ರಾಸಿಕ್ಯೂಷನ್. ಇಲ್ಲೆಲ್ಲಿದೆ? ಇಲ್ಲೆಲ್ಲಿದೆ? ವೇರ್ ಇಸ್ ದ ಪ್ರೊಸೀಡ್ ಆಫ್ ದ ಕ್ರೈಮ್? ಇವು ಗವರ್ನರ್ ರೀ, ಮೇಲಿನ ಡೈರೆಕ್ಷನ್ ಬಂದಾಗ ಕೊಟ್ಟಾರ ಅಷ್ಟೇ. ಈಗ ಟೆಲ್ ಮಿ, ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಗ್ ಸಾಧ್ಯ ಅಂತ. ಕಾನೂನಾತ್ಮಕವಾಗಿ ಹೇಗ್ ಸಾಧ್ಯ? ಸಾಧ್ಯ ಇಲ್ಲ, ಅದಕ್ಕೆ ಕೈಗೊಂಬೆ. ಲೋಕಾಯುಕ್ತ ಟ್ರ್ಯಾಪ್ ಕೇಸ್ ಈಗ ನೋಡಿ, ಪ್ರಾಮಾಣಿಕತೆಯಿಂದ ಪ್ರಯತ್ನ ಅಂತೂ ನಾವು ಮಾಡ್ತಿದೀವಿ. ಈಗ ಈಗ ಯಾವ್ದೋ ಈಗ ಮೊನ್ನೆ ನೋಡ್ರಿ 18 ಗ್ರಾಮ ಪಂಚಾಯತ್ಗೆ ರೇಡ್ ಆಯ್ತು ಲೋಕಾಯುಕ್ತ. 4-5 ಲಕ್ಷ ರೂಪಾಯಿ ಒಂದೊಂದು ಇದ್ರಲ್ಲಿ ಸಿಕ್ಕಿದೆ. ಅದು ನಾವೇನಾದ್ರೂ ಹೇಳಿರ್ತೀವಿ ಏನೋ ಅವ್ರಿಗೆ ಮಾಡಕ್ಕೆ ನೋಡಕ್ಕೆ ಎಲ್ಲ. ವಿ ಆರ್ ಟ್ರೈಂಗ್ ಟು ಗಿವ್ ದಿ ಬೆಸ್ಟ್ ಪಾಸಿಬಲ್ ಅಡ್ಮಿನಿಸ್ಟ್ರೇಷನ್. ಈಗ ಆ ವ್ಯಕ್ತಿ ಹಂಗಿದ್ರೆ ನಾವ್ ಏನ್ ಮಾಡಕ್ ಆಗ್ತದೆ? ಹೌದಪ್ಪ, ನಮ್ಮಿಂದ ಆ ಪ್ರವೃತ್ತಿ ಬೆಳೀತಾ ಇದೆ, ನಮ್ಮ ಇಲಾಖೆಯಿಂದ ಬೆಳೀತಾ ಇದೆ, ನಮ್ಮ ಸರ್ಕಾರದಿಂದ ಬೆಳೀತಾ ಇದೆ ಅಂದ್ರೆ ಅದು ಬೇರೆ ವಿಚಾರ. ಹಿಂದಿನ ಸರ್ಕಾರಗಳಲ್ಲಿ ನಾವು ನಿಯಂತ್ರಣ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ಮೊನ್ನೆ ಇದು ಚುನಾವಣೆ ಆದ್ಮೇಲೆ ಸ್ವಲ್ಪ ಕಲಬುರಗಿ ಕನೆಕ್ಟ್ ಸ್ವಲ್ಪ ಸ್ಲೋ ಆಗಿತ್ತು. ಈಗ ಮತ್ತೆಲ್ಲ 5,000, 3,000, 4,000 ಏನ್ ನಮ್ ಕಚೇರಿಗಳಿದೆ ಎಲ್ಲಾ ಕಡೆ ಬೋರ್ಡ್ ಹಾಕಿಸ್ತಾ ಇದ್ವಿ. ನೀವ್ ಹೇಳ್ದಂಗೆ ದೂರುಗಳು
ಗೌಪ್ಯವಾಗಿ ನಮಗ್ ಬರ್ಲಿಕ್ಕೆ. ಈಗಾಗಲೇ ಒಂದ್ 4,000 ಇದೆ. 4,000ದಲ್ಲಿ 1,800 ಅಷ್ಟು ಆಗಿರ್ಬೋದು. ಭಿನ್ನರ ನೋಡಿ, ನಾನ್ ನಿಮ್ಗೆ 1 ವರ್ಷದಿಂದ ಹೇಳ್ತಾ ಇದ್ದೀನಿ ಬಿಜೆಪಿ ವರ್ಸಸ್ ಬಿಜೆಪಿ ನಡೀತಾ ಇದೆ ರೀ ಅಂತ. ನೀವೇ ನಂಬ್ತಾ ಇಲ್ಲ, ನಾನೇನ್ ಮಾಡಿ. ಇವಾಗ ನಾನು ನಂಬ್ತೀರಾ ನನಗೆ? ಇದು ವಿಜೇಂದ್ರ ಅವರ ಲೀಡರ್ಶಿಪ್ ಒಪ್ತಾ ಇಲ್ಲ ಯಾರು, ಅಶೋಕರ ಲೀಡರ್ಶಿಪ್ ಒಪ್ತಾ ಇಲ್ಲ ಯಾರು. ಸದನದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಸ್ವಪಕ್ಷದವರೇ ಎದುರು ನಿಂತಿ ಇವತ್ತು ಒಂಥರ ನೀವು ಲೀಡರ್ಶಿಪ್ ಕ್ವಾಲಿಟಿ ತೋರಿಸಿದೀರಾ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಸದನದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾವ ಬಂದಾಗ ಏನ್ ಮಾಡ್ಬೇಕು ಅಂತಾರೆ ಇದಲ್ಲ. ಕೆಲವು ಜನರು ಸಾಹೇಬ್ರಿಗೆ ಗೊತ್ತಿದೆ, ಕೆಲವು ಜನರು ವಾಕೌಟ್ ಅಂತಾರೆ, ಕೆಲವು ಜನರು ಬಾವಿಗೆ ಬೀಳಿ ಅಂತಾರೆ. ಇದು ನಡೆದಿದ್ದಲ್ಲ. ಸೊ ಅದಕ್ಕೆ ನಾನು ಹೇಳಿದ್ ತಾವು ಗಮನಿಸಿಲ್ಲ, ಯಾವ್ಯಾವ ರಾಜ್ಯಗಳಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥರಿದ್ದಾರೆ ಅಲ್ಲಿ ಗವರ್ನರ್ ಉಪಯೋಗ ಮಾಡ್ತಾರೆ. ಸೊ ಇದು ನಾನು ಹೇಳ್ತಾ ಇಲ್ಲ, ಬಿಜೆಪಿ ಅವ್ರದ್ದು ಮೊನ್ನೆ ಬೆಳಗಾವಿ ಇದ್ರಲ್ಲೇ ಹೇಳ್ತಾ ಇದ್ರಲ್ಲ. ನಾನು ಅವತ್ತು ಸಲಹೆ ಕೊಟ್ರೆ ನಾನು ಹೇಳಿದೆಲ್ಲ ನೀವು ಪ್ರಸಾರನೇ ಮಾಡಲ್ಲ. ನಾನು ನೀವು ಮೈಸೂರು ಚಲೋ ಮಾಡ್ಬೇಡ್ರಿ, ಡೆಲ್ಲಿ ಚಲೋ ಮಾಡ್ರಿ ಅಂತ ಹೇಳೋದು. ಡೆಲ್ಲಿ ಚಲೋ ಇಲ್ಲಿ ನಿಮ್ಮದಲ್ಲ, ನಮ್ಮ ಎಲೆಕ್ಟ್ರಾನಿಕ್ ನೋಡಿ ನಾನು ಬಿಜೆಪಿ ಅವ್ರಿಗೆ ಸಲಹೆ ಕೊಟ್ಟಿದ್ದೆ.